ದಾವಣಗೆರೆ ಬಗ್ಗೆ ಭಾರಿ ಆತಂಕ ವ್ಯಕ್ತಪಡಿಸಿದ್ದೀರಾ? ನಮ್ಮ ಪಕ್ಷದ ಮೇಲೆ ನಮಗೆ ನಂಬಿಕೆ ಇದೆ. ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್‌ನ ಕೊಟ್ಟಿದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಸೂಚನೆಯನ್ನ ಕೊಟ್ಟಿದ್ದೇವೆ. ಇಂದು ಸಾದಿಕ್ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಡಿಕೆಶಿ ಅವರು ಸ್ಪಷ್ಟನೆ ಪಡಿಸಿದರು. ಕಾಂಗ್ರೆಸ್ಸಿಗರಿಗೆ ಸಾದಿಕ್ ಪೈಲ್ವಾನ್ ಶಕ್ತಿಯನ್ನ ತುಂಬುತ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ನಾನು ಹಳಬ, ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಭುಜಕ್ಕೆ ಭುಜ ಕೊಟ್ಟು ಗೆಲ್ಲಿಸ್ತೇನೆ. ನನ್ನ ಮನೆಗೆ ನಾನು ಬಂದಿದ್ದೇನೆ. ಸಮರ್ಥ್ ಅವರನ್ನ ಗೆಲ್ಲಿಸ್ತೇನೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಾದಿಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರಿಜ್ವಾನ್ ಸಲೀಂ ಅವರನ್ನ ಕಳಿಸಿದ್ದೆ, ಅವರು ಸಾದಿಕ್ ಅವರ ಮನವೊಲಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು. ಕ್ಷೇತ್ರದಲ್ಲಿ 70,000ಕ್ಕೂ ಹೆಚ್ಚು ಮುಸ್ಲಿಮರಿದ್ದಾರೆ. ಅವರು ಟಿಕೆಟ್ ಅನ್ನ ಬಯಸಿದ್ದು ಸಹಜ. ಆದರೆ ಪಕ್ಷದ ನಿರ್ಧಾರದಂತೆ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಈಗ ಸಾದಿಕ್ ಪೈಲ್ವಾನ್ ಪಕ್ಷವನ್ನ ಬೆಂಬಲಿಸಿದ್ದಾರೆ. ಅವರು ನನಗೆ ತುಂಬಾ ದಿನಗಳಿಂದ ಪರಿಚಯ. ಅವರ ಕುಸ್ತಿ ನೋಡೋದಕ್ಕೆ ನಾನು ಕೂಡ ಹೋಗ್ತಿದ್ದೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಎರಡೂ ಕಡೆಗಳಲ್ಲಿ ನಾವೇ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನ ಕೂಡ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಿಜ್ವಾನ್ಗೆ ಮತ್ತು ನಮ್ಮ ಸಲೀಂಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ಅವರು ಮುಖ್ಯಮಂತ್ರಿ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಆದೇಶದಲ್ಲಿ ಅವರು ಹೋಗಿ ಕೆಲಸ ಮಾಡಿ ನಮ್ಮ ಉತ್ಸಾಹನ ಪೈಲ್ವಾನ್ ಕರ್ಕೊಂಡಿದ್ದಾರೆ. ಅವರೆಲ್ಲ ಕುಟುಂಬದವರೆಲ್ಲ ಮೊದಲಿಂದನೇ ನನಗೆ ಆಗ್ತಾ ಅವ್ರ ಮಗ ನಮ್ಮ ಮೈಸೂರು ಪ್ರೆಸಿಡೆಂಟ್ ಆಗಿದ್ದು, ಅವ್ರ ತಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದು, ಬ್ಲಾಕು ನಾವೆಲ್ಲ ಮಾತಾಡಿದ್ದೀವಿ. ಚೀಫ್ ಮಿನಿಸ್ಟರ್ ನಾವೆಲ್ಲ ಮಾತಾಡಿದ್ದೀವಿ. ಆಮೇಲೆ ರಾತ್ರಿ ಮಾತಾಡಿದ್ದೀವಿ. ಇವತ್ತು ನುಡಿದಂತೆ ನಡೆದಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ಅವ್ರನ್ನೂ ಕೂಡ ನಾವು ಗಮನಿಸುವಂಥದ್ದು, ಅವ್ರಿಗೆ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ಕೆಲಸ ಮಾಡ್ತೀವಿ. ಈಗ KPCC ಆಫೀಸಲ್ಲಿ ನಮ್ಮ ಸಚಿವಾಲ ಅವರಿದ್ದಾರೆ, CM ನಾವು ವಿಚಾರ ಮಾಡ್ತೀವಿ. ಸರ್ ಡಿಮ್ಯಾಂಡ್ ಏನಿದೆ ಸರ್? ಡಿಮ್ಯಾಂಡ್ ಇದೆ ಅಂತ ಹೇಳ್ತೀವಿ ಸರ್. ಯಾವ ಡಿಮ್ಯಾಂಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಒಂದೇ ಡಿಮ್ಯಾಂಡ್. ಸರ್ ಇವಾಗ ನಾಮಪತ್ರ ಹಿಂಪಡೆಯೋ ದಿನಾಂಕ ಮುಗಿದಿದೆ ಸರ್.